ಕಸಮುಕ್ತ ತಿಪಟೂರು ಮಾಡಲು ನಗರಸಭೆ ಪ್ಲಾನ್. ನಗರದೆಲ್ಲೆಡೆ ತ್ಯಾಜ್ಯದಿಂದ ಮೂಡಿದ ಕಲಾಕೃತಿಗಳು. ಎಸ್ ವೀಕ್ಷಕರೇ, ತಿಪಟೂರು ನಗರಸಭೆಯು ಕಸಮುಕ್ತ ತಿಪಟೂರು ಮಾಡುವ ನಿಟ್ಟಿನಲ್ಲಿ ಹೊಸದೊಂದು ಪ್ಲಾನ್ ಅನ್ನ ಹಾಕೊಂಡಿದ್ರು. ತ್ಯಾಜ್ಯದಿಂದಲೇ ಸುಂದರವಾದ ಕಲಾಕೃತಿಗಳನ್ನ ಮಾಡುವ ಮೂಲಕ ನಗರದ ಸೌಂದರ್ಯಕ್ಕೆ ಮೆರುಗನ್ನ ನೀಡುವ ಕೆಲಸ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಗರವನ್ನ ಸ್ವಚ್ಛಗೊಳಿಸಲು ವಿವಿಧ ಹಂತದಲ್ಲಿ ಕಾರ್ಯ ಯೋಜನೆಗಳನ್ನ ರೂಪಿಸ್ತಾ ಇದೆ. ಹೌದು, ಜನರು ಕಸ ಎಸೆತಾ ಇದ್ದ ಸ್ಥಳಗಳನ್ನ ಗುರುತಿಸಿ ಅಲ್ಲಿ ಸೌಂದರ್ಯೀಕರಣ ಕಾರ್ಯ ಕೈಗೊಳ್ಳಲಾಗ್ತಾ ಇದೆ. ನಗರದ ವಿವಿಧ ಪ್ರಮುಖ ಸ್ಥಳಗಳಲ್ಲಿ ಹಳೆಯ ಟೈರ್, ಪ್ಲಾಸ್ಟಿಕ್ ಬಾಟಲ್ ಸೇರಿದಂತೆ ತ್ಯಾಜ್ಯ ಉಪಯೋಗಿಸಿ ಸ್ವಚ್ಛತೆ ಸಂದೇಶ ಸಾರುವ ಮಾದರಿಯನ್ನ ರಚಿಸಲಾಗಿದೆ. ರಂಗೋಲಿ ಹಾಗೂ ಭಿತ್ತಿ ಚಿತ್ರಗಳ ಮೂಲಕ ಸ್ವಚ್ಛತೆ, ಹಸಿ, ಒಣ ಕಸ ವಿಂಗಡಣೆ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ಕುರಿತು ಚಿತ್ರಾತ್ಮಕ ಸಂದೇಶವನ್ನ ಮೂಡಿಸಲಾಗಿದೆ. ಸಮುದಾಯ ಪರಿವೀಕ್ಷಕರು, ವಿದ್ಯಾರ್ಥಿಗಳಿಂದ ಹಿಡಿದು ವೃದ್ಧರವರೆಗೂ ಗಮನ ಸೆಳೆಯುವ ರೀತಿಯಲ್ಲಿ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ತಿಪಟೂರು ನಗರಸಭೆ ವತಿಯಿಂದ ಸ್ವಚ್ಛ ಭಾರತ್ ಅಭಿಯಾನ ಅಡಿ ಮತ್ತು ಸ್ವಚ್ಛ ತಿಪಟೂರು ತಿಪಟೂರು ನಗರವನ್ನು ಸ್ವಚ್ಛ ನಗರವನ್ನು ಆಗಿಸಲು ತಿಪಟೂರು ನಗರಸಭೆಯಿಂದ ಎಲ್ಲ ಕಾಮಗಾರಿ ಕೈಗೊಳ್ತಾ ಇದೆ. ಮಾನ್ಯ ಶಾಸಕರು ಮತ್ತು ಮಾನ್ಯ ಆಡಳಿತಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಆದೇಶದಂತೆ ತಿಪಟೂರು ನಗರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ತರಹದ ಕಸವನ್ನು ಬಿಸಾಡೋದಾಗಲಿ ಅದನ್ನೆಲ್ಲ ತಡೆಗಟ್ಟುವ ಉದ್ದೇಶದಿಂದ ನಗರಸಭೆಯಿಂದ ನಮ್ಮ ಇಂಜಿನಿಯರ್ ಇರ್ಬೋದು, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರು, ನಮ್ಮ ಮೇಸ್ಟ್ರುಗಳು ಮತ್ತು ಎಲ್ಲ ಪೌರ ಕಾರ್ಮಿಕರ ಜೊತೆ ನಾವೆಲ್ಲ ರೆಗ್ಯುಲರ್ ಮೀಟಿಂಗ್ ಮಾಡಿಬಿಟ್ಟು ತಿಪಟೂರು ನಗರ ವ್ಯಾಪ್ತಿಯಲ್ಲಿ ಮೇಜರ್ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇದ್ದಾವೆ, ಅಂದರೆ ಎಲ್ಲೆಲ್ಲಿ ಕಸ ತಂದು ಜನ ಹಾಕ್ತಿದ್ದಾರೆ ಆ ಜಾಗಗಳಾಗಲಿ ಅದನ್ನು ಮರು ಸೃಷ್ಟಿಸಿ ಒಂಥರ ಒಂದು ಬ್ಯೂಟಿಫಿಕೇಷನ್ ಮಾಡೋಕ್ಕೆ ಒಂದು ಕಾನ್ಸೆಪ್ಟ್ ತಂದಿದ್ದೀವಿ. ಅದು ತುಂಬ ಸಾರ್ವಜನಿಕರ ಮೆಚ್ಚುಗೆ ಪಡೆದುಕೊಂಡಿದೆ. ಅದೇ ರೀತಿ ಮೇಜರ್ ರೋಡ್ಗಳಲ್ಲಿ ಏನೇನಿದೆ ಅದು ಕಸ ಇತ್ತು ಅದನ್ನು ತೆಗೆಸ್ತಾ ಇದ್ದೀವಿ. ಇನ್ನೊಂದು ಕೆಲವು ಪ್ರದೇಶಗಳಲ್ಲಿ ಲೆಗಸಿ ವೇಸ್ಟ್ ಅಂತಾರೆ, ಅದು ಸುಮಾರು 10 ವರ್ಷದಿಂದಲೇ ಒಂದೊಂದು ಜಾಗ ಕಸ ಬಂದಿತ್ತು ಅಥವಾ ಗಿಡಗಂಟೆಗಳು ಬಂದಿತ್ತು. ಫಾರ್ ಎಕ್ಸಾಂಪಲ್ ನಾವು ನೋಡ್ಬೋದು, ಗಾಂಧಿನಗರದ ಉರ್ದು ಸ್ಕೂಲ್ ಪಕ್ಕದಲ್ಲಿ ಏನು ಬಂದಿತ್ತು ಅದನ್ನು ತಗೊಳ್ಳೋದಾಗಲಿ, ಅದರ ಜೊತೆಗೆ ಬೇರೆ ಬೇರೆ ಪಾರ್ಕ್ಗಳಲ್ಲಿ ಸುಮಾರು ವರ್ಷಗಳಿಂದ ಏನು ಗಿಡಗಂಟೆ ಬಂದಿತ್ತು ಅದನ್ನು ಕ್ಲೀನ್ ಮಾಡಿಸೋದಾಗಲಿ ಅವೆಲ್ಲ ಕ್ರಮಗಳು ಕೈಗೊಳ್ತಾ ಇದ್ದೀವಿ. ಆದರೆ ಈ ನಮ್ಮ ತಿಪಟೂರು ನಗರವನ್ನು ಕರ್ನಾಟಕದ ಆಗಲಿ ರಾಜ್ಯದ ದೇಶದಲ್ಲಿ ಅತ್ಯಂತ ಸುಂದರ ನಗರವನ್ನು ಮಾಡಬೇಕಾದ್ರೆ ನಮ್ಮ ಸಾರ್ವಜನಿಕರದು ಮತ್ತು ನಗರ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರ ಸಹಕಾರ ತುಂಬ ಅವಶ್ಯವಾಗಿರ್ತದೆ. ಒಂದು ಪ್ರತಿ ಮನೆಗೆ ಸುಮಾರು 1 kgದಿಂದ 2 kg ಕಸ ಬರ್ಬೋದು, ಉತ್ಪತ್ತಿ ಆಗ್ಬೋದು. ಅದು ಒಂದು 5 ನಿಮಿಷದ ಕೆಲಸ. ಅಥವಾ ನಾವು ಹಸಿ ಕಸ, ಒಣ ಕಸ ಮತ್ತು ಹಜಾರ್ಡಸ್ ವೇಸ್ಟ್ ಅಂತ ಸಪ್ರೇಟ್ ಮಾಡೋದು. ಅದನ್ನೇ ನಾವು ನಮ್ಮ ನಗರಸಭೆಗೆ ಪ್ರತಿ ದಿವಸಕ್ಕೆ ನಮಗೆ 20 ರಿಂದ 25 ಟನ್ ಕಸ ಬರ್ತದೆ. ಆ ಕಸನ ವಿಂಗಡಣೆ ಮಾಡೋದು ತುಂಬ ಕಷ್ಟಕರವಾಗಿರ್ತದೆ. ಸಾರ್ವಜನಿಕರ ನಗರದ ನೈರ್ಮಲ್ಯೀಕರಣವು ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತದೆ. ಅದರ ಜೊತೆಗೆ ನಮ್ಮ ಪೌರ ಕಾರ್ಮಿಕರ ಆರೋಗ್ಯ ಅದನ್ನು ನೋಡ್ಕೊಳ್ಳೋದು ಕಷ್ಟ ಆಗ್ತದೆ. ಇತ್ತ ಎಪಿಎಂಸಿ ಆವರಣದ ಪಕ್ಕ ಕೋಟೆ ಪ್ರದೇಶ, ಸಾರ್ವಜನಿಕ ಆಸ್ಪತ್ರೆ ಹಿಂಭಾಗದ ವಾರ್ಡ್ ಸೇರಿದಂತೆ ಹಲವೆಡೆ ಕಸದ ರಾಶಿ ಹೆಚ್ಚಾಗ್ತಾ ಇದ್ದು, ಅಂತಹ ಸ್ಥಳಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯ ನಡೆಸಿ ಕಸ ವಿಲೇವಾರಿ ವ್ಯವಸ್ಥೆಯನ್ನ ಬಲಪಡಿಸಲಾಗಿದೆ. ಸಮುದಾಯ ಪರಿವೀಕ್ಷಕರು, ಪೌರ ಕಾರ್ಮಿಕರು, ತ್ಯಾಜ್ಯ ಸಂಗ್ರಹಣಾ ವಾಹನಗಳ ಮೂಲಕ ನಿರಂತರ ಕಸ ಸಂಗ್ರಹಣೆಗೆ ನಗರಸಭೆ ಮುಂದಾಗಿದೆ. ಹಸಿ ಕಸ ಹಾಗೂ ಒಣ ಕಸ ವಿಂಗಡಣೆಗೆ ಆದ್ಯತೆಯನ್ನ ನೀಡಲಾಗಿದೆ. ಆದರೆ ಗಾಂಧಿನಗರದ ಭಾಗದಲ್ಲಿ ಮಾಂಸ ತ್ಯಾಜ್ಯ ಸೇರಿದಂತೆ ಕಸವನ್ನ ಎಲ್ಲಂದರಲ್ಲಿ ಎಸೆತಾ ಇರೋದು ಮುಂದುವರೆದಿದ್ದು, ಮುಂದಿನ ದಿನಗಳಲ್ಲಿ ದಂಡ ವಿಧಿಸುವ ಜೊತೆಗೆ ಪ್ರಕರಣವನ್ನ ದಾಖಲಿಸಿ ಕ್ರಮ ಕೈಗೊಳ್ಳಲಾಗುವುದೆಂದು ನಗರಸಭೆ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಯಾವುದೇ ತಮ್ಮ ಮನೆಗೆ ನಮ್ಮ ವಾಹನಗಳು ಬರ್ತವೆ, ಅದನ್ನು ಸೆಗ್ರಿಗೇಷನ್ ಮಾಡಿ ನಮ್ಮ ವಾಹನಗಳು ಕೊಡಿ. ಅದರ ಜೊತೆಗೆ ಯಾವುದೇ ರೀತಿ ರಸ್ತೆ ಬದಿಗಳಲ್ಲಾಗಲಿ, ಪಾರ್ಕ್ಗಳಲ್ಲಾಗಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿ ಕಸನ್ನ ಎಸೆಯಬೇಡಿ. ಮತ್ತು ನಗರದ ಸೌಂದರ್ಯೀಕರಣಕ್ಕೆ ತಮ್ಮ ಕೈ ಜೋಡಿಸಿ ಅಂತ ಹೇಳುತ್ತಾ ತಿಪಟೂರು ನಗರವನ್ನು ಸುಂದರ ನಗರವನ್ನು ಮಾಡಿಸಿ ನನ್ನ ಕಸ ನನ್ನ ಜವಾಬ್ದಾರಿ ಈ ಧ್ಯೇಯೋದ್ದೇಶದಿಂದ ನಮ್ಮ ನಗರವನ್ನು ಅತ್ಯಂತ ಸುಂದರ ನಗರವನ್ನು ಮಾಡಲು ನಮಗೆ ಸಹಕರಿಸಬೇಕೆಂದು ಕೋರಿದ್ದೇವೆ. ಇನ್ನು ಸೃಜನಶೀಲತೆ ಹಾಗೂ ಪರಿಸರ ಕಾಳಜಿಯ ಸಂಯೋಜನೆಯ ಮೂಲಕ ಸ್ವಚ್ಛ ತಿಪಟೂರು ನಿರ್ಮಾಣಕ್ಕೆ ಮುಂದಾಗಿರುವ ನಗರಸಭೆ ಕ್ರಮಕ್ಕೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ರಾಜ್ಯದಲ್ಲಿಯೇ ಇದೊಂದು ವಿಭಿನ್ನ ಮಾದರಿಯಾಗಿದೆ ಎಂದರೆ ತಪ್ಪಾಗಲಾರದು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.